ಜಾತ್ಯತೀತ ಈ ದೇಶದಲ್ಲಿ ಇದೆ. ಹಿಂದೂ ಬಹುಸಂಖ್ಯಾತರು ಇರುವುದರಿಂದಲೇ ಈ ದೇಶದ ಸಂವಿಧಾನ ಸುರಕ್ಷಿತವಾಗಿದೆ. ಹಿಂದೂ ಬಹುಸಂಖ್ಯಾತ ಇರುವುದರಿಂದಲೇ ಈ ರಾಷ್ಟ್ರ ಸುರಕ್ಷಿತವಾಗಿದೆ. ಈಗೂ ಇದೆ, ಹಿಂದೂ ಇತ್ತು, ಮುಂದೂ ಭಾರತ ಸುರಕ್ಷಿತವಾಗಿರುತ್ತೆ. ಅದಕ್ಕೆ ಕಾರಣ ಅಂದ್ರೆ ಹಿಂದೂ ಬಹುಸಂಖ್ಯಾತರು ಈ ದೇಶದಲ್ಲಿ ಇದ್ದಾರೆ. ನಮಸ್ಕಾರ. ಏನಿಲ್ಲ, ಬಯಸುದಿಲ್ಲ. ನನಗೀಗ ಅನ್ಸಾಕತ್ತಿದ್ದೆ, ನಾನು ಸುಮ್ನೆ ಪತ್ರ ಬರ್ದು ದೊಡ್ಡವ್ರು ಮಾಡಿದೆ ಏನು ಅಂತ. ಅವ್ರಿಗೆ ನಾ ಉತ್ತರ ಕೊಡುವಷ್ಟು ಆ ಯೋಗ್ಯತೆ ಇಲ್ಲ ಅವ್ರಿಗೆ. ನನಗ್ ಕೇಳಿ ಬಂದು ನಾ ಉತ್ತರ ಕೊಡ್ತೀನಿ. ಓಕೆ, ನಮಸ್ಕಾರ. ಅಲ್ರಿ, ನೀವು ನನಗ್ ಲೆಕ್ಕ ಕೊಡ್ಬೇಕಂದ್ರೆ ನೀವು ಸ್ವಲ್ಪ ಏನಾರ ನನಗ್ ಕೊಟ್ಟಿರ್ಬೇಕು. ನೀವು ಲೆಕ್ಕ ಕೇಳ್ಬೇಕು, ನಾನು ಲೆಕ್ಕ ಕೊಡ್ಬೇಕು. ನಿಮ್ ಕಡೆಯಿಂದ ಒಂದು ಪೈಸಾ ತಗೊಂಡಿಲ್ಲ. ನಮಗೆ ಯಾವ ಲೆಕ್ಕ ಕೇಳ್ತೀರಿ? ನಿಮ್ ಗ್ಯಾರಂಟಿ ಲೆಕ್ಕ ಕೊಡ್ರಿ. ನಿಮ್ಮ ಭ್ರಷ್ಟಾಚಾರ ಲೆಕ್ಕ ಕೊಡ್ರಿ. ವಾಲ್ಮೀಕಿ ಹಗರಣದಲ್ಲಿ ರೊಕ್ಕ ತಿಂದಿರ್ತೀವ, ನೀವ ಒಪ್ಕೊಂಡ್ಬಿಟ್ರಿ. 180 ಕೋಟಿ ತಿಂದಿಲ್ಲ, 80 ಕೋಟಿ ತಿಂದೀವ ಅಂತ ವಿಧಾನಸೌಧದಲ್ಲಿ ಹೇಳ್ತಿರಲ್ರಿ. ನಾಚಿಕೆ ಆಗೋದಿಲ್ಲ ನಿಮ್ಗ? ಅದರ ಲೆಕ್ಕ ಕೊಡ್ರಿ ನೀವು. ವಾಲ್ಮೀಕಿ ಸಮುದಾಯದ SC/ST ಹಣ ಗ್ಯಾರಂಟಿಗೆ ಡೈವರ್ಟ್ ಮಾಡಿದ್ರು, ಅದ್ರ ಲೆಕ್ಕ ಕೊಡಿ. ಲೆಕ್ಕ ಕೊಡೋರು ನೀವು, ಲೆಕ್ಕ ಕೊಡೋರು ನಾವಲ್ಲ. ನಿಮ್ಮಿಂದ ಏನೂ ತಗೊಂಡಿಲ್ಲ ನಾವು ಲೆಕ್ಕ ಕೇಳಲಿಕ್ಕೆ. ಈಗ ಖರ್ಗೆ ಅವರಿಗೆ ನೀವು ಒಂದು ಪತ್ರ, ಅದು ನಿಮಗೆ ನಿಮ್ಗ ಯಾಕೆ ಬೇಕದು? 100 ವರ್ಷದಿಂದ ಯಾರು ಇದನ್ನು ಎತ್ತಲಾರದಂತ ಪ್ರಶ್ನೆ. ಅಂದ್ರೆ ಮೇನ್ ಸಮಸ್ಯೆ ಇದು ಇದೆ ನಿಮ್ದು. ಹಂಗಾದ್ರೆ ನೋಂದಣಿ ಮಾಡಿಬಿಟ್ರೆ RSS ಬಗ್ಗೆ ನೀವು ಮಾಡ್ತಕ್ಕಂತ ಎಲ್ಲಾ ಆರೋಪಗಳು ಮುಕ್ತ. ಈ ರೀತಿ ಸಂಕುಚಿತ ಭಾವನೆ ಮಾಡಬೇಡ್ರಿ. ನಾನು ಆಗಾಳೆ ಪ್ರೆಸ್ ಮೀಟ್ ನಲ್ಲಿ ಅದೇ ಹೇಳಿದೆ. ನನಗೂ ಗೊತ್ತಿದ್ದಿದ್ದಿಲ್ಲ. ಕಪಿಲ್ ಸಿಬಾಲ್ ಅವರು ಇಂಟರ್ವ್ಯೂ ತಗೋತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು 3 ದಿವಸದಿಂದ ತಮಗೂ ಸಿಗ್ಬಹುದು. ಅದ್ರಾಗ ತಮ್ಮ ಜೀವನದ ಸ್ಟಾರ್ಟಿಂಗ್ ಲಿಂದ ಇವತ್ತು ಅವರು ಏನು LOP ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಮತ್ತು ಪಕ್ಷದ ಅಧ್ಯಕ್ಷರಾಗಿದೆ ಎಲ್ಲ ಹೇಳಿದ್ರು. ಅವ್ರು ಹೇಳ್ತಾರ, ನಮಗ್ ಶಾಲೆಯಾಗ ಯಾರು ತಗೋತಿದ್ದಿಲ್ಲ, ನನಗೆ ಶಿಕ್ಷಣ RSS ಶಿಕ್ಷಕರು ಕೊಟ್ರು ಅಂತ. ದಯವಿಟ್ಟು ಪ್ರಿಯಾಂಕಾ ಗಾಂಧಿ ಅವರೇ, ಸ್ವಲ್ಪ ನಿಮ್ಮ ತಂದೆಯವ್ರದ ಇಂಟೋವರ ಓದ್ರಿ. ಹಂಗಿತ್ತಂದ್ರ ಕಾಂಗ್ರೆಸ್ ಜನ ಬಿಜೆಪಿ ಶಾಖೆಗಳಿಗೆ ಯಾಕೆ ಬರ್ತಿದ್ರು? ಪ್ರಣವ್ ಮುಖರ್ಜಿ ರಾಷ್ಟ್ರಪತಿ ಆದಂತವ್ರು ಕಾಂಗ್ರೆಸ್ ಶಾಖಾಗ್ ಬಂದ್ರು. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಶಾಖಾಗ್ ಬಂದ್ರು. ಅವ್ರು ಯಾರು ಕೇಳಲಿಲ್ಲ ಲೆಕ್ಕ. ಅಂಬೇಡ್ಕರ್ ಅವರು ಕೇಳಲಿಲ್ಲ, ನೀವು ರಿಜಿಸ್ಟರ್ ಮಾಡ್ಕೊಂಡಿರಿ ಅಂತ ಅಂಬೇಡ್ಕರ್ ಅವರು ಕೇಳಲಿಲ್ಲ. ಪ್ರಣವ್ ಮುಖರ್ಜಿ ಅವರು ಕೇಳಲಿಲ್ಲ, ರಾಷ್ಟ್ರಪತಿ ಇದ್ದವರು ರಿಜಿಸ್ಟರ್ ಮಾಡ್ಕೊಂಡಿರಿ ಏನಂತ. ಯಾರು ಕೇಳಾರ ಪ್ರಶ್ನೆ ನಿಮ್ಗೆ ಯಾಕೆ ಬೇಕಿದು? ನಿಮ್ಮ ಆಡಳಿತ ನೋಡ್ಕೋರಿ. ಎಲ್ಲಿಗೆ ಬಂದು ನಿಂತಿರ್ರಿ ನೀವು? ಇರುವುದು ಒಂದೇ ಕರ್ನಾಟಕದಾಗದಿ, ಇನ್ನೂ ಒಂದೆರಡು ಸಣ್ಣ ರಾಜ್ಯದಾಗದಿರಿ. ಮುಳ್ತಕ್ಕಂತ ಹಡಗಾಗಿದೆ ಕಾಂಗ್ರೆಸ್. ನಿಮ್ಮ ಪರಿಸ್ಥಿತಿ ನೋಡ್ಕೋರಿ. ನೀವು RSS ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ ಪ್ರಿಯಾಂಕಾ ಅವರೇ, ನೀವು ಅಷ್ಟು ದೊಡ್ಡವರಲ್ಲ. ಅದಕ್ಕೆ ಉತ್ತರ ನಮ್ಮ ಸರಸಂಘ ಚಾಲಕರಾದಂತಹ ಮೋಹನ್ ಜಿ ಭಾಗವತ್ ಅವ್ರು ಹೇಳಿದ್ದಾರೆ, ಅವಶ್ಯಕತೆ ಇಲ್ಲ ಅಂತ. ಯಾರಿಗೂ ಕೇಳಲಾರದ ಪ್ರಶ್ನೆ ಇದೋ. ಇನ್ನು ಅಂಬೇಡ್ಕರ್ ಅವರು ಕೇಳಿದ್ರ ಇದು ರಿಜಿಸ್ಟರ್ ಇಲ್ಲ, ನಾನು ಬರಂಗಿಲ್ಲ ಅಂತ. ಯಾರು ನಮ್ಮ ಮಹಾತ್ಮ ಗಾಂಧೀಜಿ ಅವ್ರು ಕೇಳಿದ್ರ ಇದು RSS ರಿಜಿಸ್ಟರ್ ಇಲ್ಲ, ನಾನು RSS ಶಾಖೆಗೆ ಬರೋದಿಲ್ಲ ಅಂತ. ಪ್ರಣವ್ ಮುಖರ್ಜಿ ಅವ್ರು ಕೇಳಿದ ರಾಷ್ಟ್ರಪತಿ. ಅರೆ, ಈ ದೇಶನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಆಡಳಿತ ಮಾಡ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿ RSS, ಗೃಹ ಮಂತ್ರಿ RSS. ದೇಶದಲ್ಲಿ ಇವತ್ತು ಎಲ್ಲಕ್ಕಿಂತಲೂ ಹೆಚ್ಚು MLA ಗಳು 2380 MLA ಬಿಜೆಪಿ, ಅವ್ರು ಎಲ್ಲರೂ RSS. ನೀವೇನ್ ಹೇಳ್ತೀರಿ RSS ಬಗ್ಗೆ? ಮೋಹನ್ ಭಾಗವತ್ ಅವರು ಹಿಂದುತ್ವನೇ ರಿಜಿಸ್ಟರ್ ಆಗಿಲ್ಲ. ಒಂದು ಎರಡನೇದು ಸಂಘವನ್ನ ಯಾಕೆ ರಿಜಿಸ್ಟರ್ ಮಾಡಿಲ್ಲ ಅಂತಂದ್ರ ಸರ್ಕಾರದಿಂದ ಯಾವುದೇ ಅನುದಾನಗಳನ್ನು ಅವ್ರಿಗೆ ಅದೇ ಬರ್ತೀನಿ, ಕೊಡ್ತೀನಿ ಒಂದು ಕಾಪಿ. ಯಾರ್ಯಾರು ಕೇಳಲಾರಂತಹದ್ದು ಈ ವಿಚಾರ ನಿಮ್ಗೆ ಯಾಕೆ ಬಂತು? ನಮ್ಮ ಮೇಲೆ ಅಪಾದನೆ ಮಾಡ್ರಿ. ನಾವು ರೊಕ್ಕ ಕೊಟ್ಟದ್ದು ಅಪರಾಧ ಆಗಿದೆ, ಅಪಾದನೆ ಮಾಡ್ರಿ. ಎಸ್, ಅದಕ್ಕೆ ಉತ್ತರ ಕೊಡ್ತೀವಿ. ಸುಮ್ನೆ ನೀವು ಹೇಳ್ತಾ ಇರೋದಕ್ಕೆ ಉತ್ತರ ಕೊಟ್ಟಿನ. ಅದು ಈಗ ಅನ್ಸಾಕತ್ತದ, ಬಹುಶಃ ನಾನು ಉತ್ತರ ಕೊಡಬಾರ್ದಾಗಿತ್ತು ಅಂತ ಅನಿಸ್ತಾಕತ್ತದ. ನಾನು ಉತ್ತರ ಕೊಡುವಷ್ಟು ದೊಡ್ಡವಲ್ಲ ಖರ್ಗೆ, ನಿಜವಾಗಿಯೂ. ನೋಡ್ರಿ, ಪ್ರತಿಯೊಂದು ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ಅದಕ್ಕೆ ಅರ್ಹತೆ ಇದ್ದವ್ರು ಮಾತಾಡ್ಬೇಕು, ಅದಕ್ಕೆ ಮಹತ್ವ ಬರ್ತದ. ಏನೂ ಸಂಬಂಧ ಇಲ್ಲದವ್ರು ಮಾತಾಡಿದ್ರ ಯಾರು ಮಾತಾಡಿಲ್ಲ. ಇವತ್ತು ಕಾಂಗ್ರೆಸ್ ಯಾವ ನಾಯಕರು ಮಾತಾಡಿಲ್ಲ. ಈಗ ಹೊಸದಾಗ ಆಗ್ಯಾರಲ್ಲ ಅವರು, ಪ್ರಸಾದ್ ಯಾವ್ದೋ ಪ್ರಸಾದ್, ಅವರು ಇವ್ರು ಜೋಡಿ ಆಗೈತಿ. ಇಬ್ರು ಕೂಡಿ ನಾ ಹಿಂಗ್ ಮಾತಾಡ್ತೀನಿ, ನೀ ಹಿಂಗ್ ಮಾತಾಡ್, ನಾನು ಬೈತೀನಿ, ಆಮ್ಯಾಗ ನೀ ಒಂದ್ ದಿವ್ಸ ಬೈ. ಇದ ಉದ್ಯೋಗ ನಮ್ದು
ಕಾಂಗ್ರೆಸ್ ಅದ ಕೆಲಸ ಮಾಡಿ, ಕಾಂಗ್ರೆಸ್ ಕಟ್ಟುವಂತ ಕೆಲಸ ಮಾಡ್ರಿ. ಸರ್, ಹಿಂದೂ ಧರ್ಮ ಈಗ ನಿಮ್ ಪ್ರಕಾರ RSS ನೋಂದಣಿ ಆಗಿಲ್ಲ ಸರಿ, ಹಿಂದೂ ಧರ್ಮ ನೋಂದಣಿ ಆದ ಇಲ್ವಾ ನಿಮ್ ಪ್ರಕಾರ? ಅಲ್ಲ, ಅದರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ. ಬಹುಶಃ ಯಾವುದೇ ಧರ್ಮಗಳು ರಿಜಿಸ್ಟರ್ ಮಾಡಿರ್ತಾರ ಅಂತ ನನಗ್ ಗೊತ್ತಿಲ್ಲ. ಆಗ್ತಾವಂತ ಯಾವುದೇ ಧರ್ಮಗಳು ಇವತ್ತಿನವರಿಗೆ ಆಗಿಲ್ಲ. ಇನ್ನೂ ಸ್ವಲ್ಪ ತಿಳ್ಕೊಂಡು ಗಟ್ಟಿಯಾಗಿ ಹೇಳ್ತೀನಿ, ಯಾವುದೇ ಧರ್ಮಗಳು ಆಗುದಿಲ್ಲ ರೀ. ಟ್ರಸ್ಟ್ಗಳು ಆಗ್ತಾವು, ಸೊಸೈಟಿಗಳು ಆಗ್ತಾವು, ಸಂಘ ಸಂಸ್ಥೆಗಳು ರಿಜಿಸ್ಟರ್ ಆಗ್ತಾವು. ಧರ್ಮ ನೀವು ರಿಜಿಸ್ಟರ್ ಮಾಡಕ್ ಹೋಗ್ತೀರಿ? ಅದಕ್ಕಾಗಿ ಈ ಪ್ರಶ್ನೆನೇ ಹುಚ್ಚರ ಪ್ರಶ್ನೆ. ನೀವು 50 ವರ್ಷದ ಅಧಿಕಾರದಾಗಿದ್ದೀರಿ. ನೀವು ನಿಮ್ಮ ವಿಧಾನಸಭಾ ಮತಕ್ಷೇತ್ರ ನೋಡ್ರಿ ಯಾವ ಪರಿಸ್ಥಿತಿಯಲ್ಲಿದೆ. ಹಿಂದಕ್ಕೂ ಪಥಸಂಚಲನ ಮಾಡ್ಲಿಕ್ಕೆ ಕೊಡಂಗಿಲ್ಲ ಅಂದ್ರು, ಕೋರ್ಟ್ ಹೇಳ್ತು ಮಾಡಬೇಕು, ಮಾಡಿದೀವಿ. ಇದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ರಿ. ಪ್ರವಾಹದ ವಿರುದ್ಧ ಇಸ್ಲಿಕ್ಕೆ ಹೋಗ್ಬೇಡ್ರಿ. RSS ಕೂಡ ಬಿಜೆಪಿ ಕೂಡ ಕುಸ್ತಿ ಹಿಡಿತೀರಾ, ಹಿಡೀರಿ, ಓಕೆ. ನಾರಾಯಣ ಸಾಹೇಬ್ ಬಾಂಡ್ಗೆ ವಿರುದ್ಧ ಹೋರಾಟ ಮಾಡ್ತೀರಿ, ಓಕೆ. RSS ವಿರುದ್ಧ ಹೋರಾಟ ಮಾಡುವಷ್ಟು ಆ ಶಕ್ತಿ ಜಗತ್ತಿನ ಯಾವುದೇ ಸಂಸ್ಥೆಗಿಲ್ಲ. ಕೇವಲ ಭಾರತದಲ್ಲಿ ಅಷ್ಟೇ ಇಲ್ಲ RSS, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ RSS ಇದೆ. ಅಲ್ಲಿ ಯಾರು ಕೇಳಿಲ್ಲ ರಿಜಿಸ್ಟರ್ ಆಗ್ಯಾರ ಅನ್ನೋದು. ಇನ್ನು ಮುಂದೆ ಅವರ ಯಾವ ಮಾತುಗಳಿಗೂ ರೆಸ್ಪಾನ್ಸ್ ಮಾಡಬಾರ್ದು ಅನ್ನತಕ್ಕಂತ ನಿರ್ಣಯ ಮಾಡ್ಬೇಕಾಗಿದೆ. ಅವ್ರು ಹೇಳುದಕ್ಕೆ ಅವ್ರಿಗೆ ಗೊತ್ತಿರ್ಲಾರ್ದ ವಿಷಯ ಮಾತಾಡಕತ್ತಾರ. RSS ಅದ ಬಗ್ಗೆ ನೀವು ಮಾತಾಡ್ಬೇಕಂದ್ರೆ RSS ಅದ ABC ಯಾರೋ ಗೊತ್ತಿರ್ಬೇಕು. RSS ಅಂದ್ರೆ ಏನು? RSS ದೇಶದಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಸ್ವಯಂ ಸೇವಕರು ಈ ದೇಶದ ಜನರಿಗಾಗಿ ಕೆಲಸ ಮಾಡಿದ್ದಾರೆ. ಇರಬಹುದು, ಆಕ್ಸಿಡೆಂಟ್ ಇರಬಹುದು, ಅನೇಕ ಸಂದರ್ಭಗಳಲ್ಲಿ. ಮತ್ತು RSS ಅನ್ನು ಕದ್ದು ಮುಚ್ಚಿ ಎಲ್ಲರ ಬಾಗ್ಲ ಹಾಕೊಂಡು ಮೀಟಿಂಗ್ ಮಾಡ್ತೀವೇನು? RSS ಬಹಿರಂಗವಾಗಿ ಬಯಲಲ್ಲೇನು ಎಲ್ಲರೂ ಬರ್ತಾರಾಗ. ಈಗಿದ್ದಂತ ಕಾಂಗ್ರೆಸ್ನವರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನ RSS ಶಾಖೆಗೆ ಹೋಗಿ ಬಂದವ್ರೆ. DK ಶಿವಕುಮಾರ್ ಅವ್ರು ಹೇಳಿದ್ರಲ್ಲ, ಇದರಲ್ಲಿ ಹೇಳಿದ್ರಲ್ಲ ವಿಧಾನಸಭೆಯಲ್ಲಿ, ನಮಸ್ತೆ ಶ್ರಾವಸ್ಥಲೆ ಮಾತೃಭೂಮಿ ಅಥವಾ ಹಿಂದೂ ಭೂಮಿ ಸುಖಂ ವರ್ಧಿತೋಂ. ಇದು ಹೆಂಗ್ ನೆನಪಾತು? RSS ಶಾಖಕ್ ಹೋಗಿದ್ರು. ಈ ದೇಶದಲ್ಲಿ ಇದ್ದವ್ರು ಯಾಕಂದ್ರೆ ಇದು ಒಂದು ರಾಷ್ಟ್ರಭಕ್ತ ಸಂಸ್ಥೆ ಮತ್ತು ಹಿಂದೂ ಪರವಾಗಿರ್ತಕ್ಕಂಥದ್ದು. ಇದರಲ್ಲಿ ಮುಚ್ಚು ಮರಿ ಏನೂ ಇಲ್ಲ.